ಛೇ 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 ಸಾಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥ ಒಬ್ಬರು ಪರಿಷತ್ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರು ಹಾಗೆ ಹೇಳ್ತಾ ಹೋದರೆ ಯಾರಿಗಿದು? ಹಾಗಾದರೆ ಏನು ಗೂಂಡಾ ರಾಜ್ಯನ ಇದು? ಸಿದ್ದರಾಮಯ್ಯನವರೇ, ಯು ಆರ್ ಸ್ಟಿಲ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ನೀವು ಕರ್ನಾಟಕದ ಮುಖ್ಯಮಂತ್ರಿ. ಯಾಕೆ ಮರಿತಾ ಇದ್ದೀರಿ ಅದನ್ನು? ಈ ಗೊಂದಲ ಗೋಜಿನೊಳಗೆ ಯಾಕಂದರೆ ಆ ಸ್ಥಾನನ ಮರಿತಾ ಇದ್ದೀರ ನೋ. ಈ ನಿಮ್ಮ ಮುಖ್ಯಮಂತ್ರಿ ಸ್ಥಾನದಲ್ಲಿರ್ತಕ್ಕಂಥ ಕರ್ನಾಟಕ ಗೂಂಡಾ ರಾಜ್ಯನೇ ಅದು ಶಾಸಕರುಗಳು. ಅಯ್ಯೋ ಅಯ್ಯೋ, ಯಾವ್ಯಾವ ರೀತಿ ಚೆ ಒಬ್ಬ ರಾಜ್ಯಪಾಲರು, ದ ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಫ್ ದ ಸ್ಟೇಟ್, ಅವ್ರು ಯಾವ ರೀತಿ ನಡೆಸ್ಕೊತಿದ್ರು ಅವ್ರನ್ನ, ಏನು ಭಾಷೆ ಉಪಯೋಗಿಸ್ತಿದ್ರು ಅವ್ರನ್ನ, ಯಾವ ರೀತಿ ಅವಮಾನ ಮಾಡ್ತಾಯಿದ್ರು. ನೋ, ನೆವರ್ ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ಆಲ್ ದಿಸ್. ಅದು ಯಾರು ಕಾಂಗ್ರೆಸ್ ರೀ. ಈ ದೇಶ ಕಟ್ಟಿದವರು ಕಾಂಗ್ರೆಸ್ನವರು, ಬಡವರಿಗೆ ಸೌಲಭ್ಯ ಕೊಟ್ಟಂಥ ಕಾಂಗ್ರೆಸ್ನವ್ರು ಇವತ್ತಿನ ದಿವಸ ಏನು ಮಾಡ್ತಾ ಇದ್ದೀರಿ? ಅವಮಾನ ಇದು. ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಂಥ ಕಾಂಗ್ರೆಸ್ ಪಾರ್ಟಿ ಲೀಡ್ರ್ಗಳು, ವರ್ಕರ್ಸ್ಗಳು, ಮುಖ್ಯಮಂತ್ರಿ, ಮಂತ್ರಿಗಳು, ನೀವೇನು ಕಾಂಗ್ರೆಸ್ನವರ? ಯಾರು ನೀವು? ನೋ, ಇದು ಯಾರೂ ಸಹಿಸಲ್ಲ ಇತ್ತು, ಯಾರೂ ಸಹಿಸಲ್ಲ ಇತ್ತು. ನನ್ನ ಇದಕ್ಕೆಲ್ಲ BJP JDS ನೋ ಸಿದ್ದರಾಮಯ್ಯ, ಈ ಎಲ್ಲ ಹಾಲಾಹಲಗಳಿಗೆ ನಿಮ್ಮ ಮುಖಕ್ಕೆ ಮಸಿ ಬಳಿತಾ ಇರೋರು ಯಾರಂದರೆ ಬೇರೆ ಯಾವ ಪಾರ್ಟಿಯವರಲ್ಲ, ನಿಮ್ಮ ಪಾರ್ಟಿ ಮಂತ್ರಿಗಳೇ, ನಿಮ್ಮ ಪಾರ್ಟಿ ಶಾಸಕರೇ. ನಿಮಗೆ ಜಿಂದಾಬಾದ್ ಕೂಗ್ತಾರಲ್ಲ ಅವರು ಬೇರೆ ಯಾರೂ ಅಲ್ಲ. ಮತ್ತು ಏನು ರೀ, ಸಂವಿಧಾನಿಕ ಚೀಫ್ ಅವ್ರ ಬಗ್ಗೆ ಈ ಥರ ಎಲ್ಲ ಮಾತಾಡ್ತಿತ್ತು, ಒಂದು ಮಾತು ನಿಮ್ಮ ಹತ್ರ ಬರಲಿಲ್ಲವಲ್ಲ ಇವತ್ತು. ಹೋಲಿ ಬೆಂಗಳೂರು ಮೈಸೂರಿಗೆ ಬಂದು ದೊಡ್ಡ ಸಭೆ ಮಾಡಲಿಲ್ಲ. ಮೂಡಾದ ವಿಚಾರ ನನಗೆ ಬಿಡ್ರಿ, ಬಡವ್ರಿಗೆ ಒಂದು ಸೈಟ್ ಕೊಡಿಸ್ತೀನಿ ನಾನು, ಬಡವ್ರಿಗೆ ಸೈಟ್ ಕೊಡಿಸ್ತೀನಿ ನಾನು. ಈ ಮೂಢ ಹಗರಣಗಳ ನಾನು ಸರಿ ಮಾಡ್ತೀನಿ, ತಗೊಳ್ರಿ. 14 ಸೈಟ್ಸನ್ನು ಸರೆಂಡರ್ ಮಾಡ್ತಾಯಿದ್ದೀನಿ ನಾನು. ಅಲ್ಲೇನಾದರೂ ಉಳಿದಿದ್ದರೆ 3 ಎಕರೆ 16 ಗುಂಟೆಯಲ್ಲಿ ನಾನೇನಾದರೂ ಮಾಡ್ತಿದ್ದೀನಿ. ನಾವು ಹೇಳ್ದೋ ನಿಮಗೆ, ಮೂಡ ಗೇಟ್ ಹತ್ರನೇ ನಿಮಗೆ ರಿಕ್ವೆಸ್ಟ್ ಮಾಡಿ ಸರೆಂಡ್ರ್ ಮಾಡಿಸಿ ಸೈಟ್ನ. ಏನಾದರೂ ಉಳಿದು ಬೆಳೆದಿದ್ರೆ ಅಲ್ಲಿ ಒಂದು ಮೆಂಟಲಿ ರಿಟಾರ್ಡೆಡ್ ಮಕ್ಕಳಿಗೊಂದು ಶಾಲೆ ಕಟ್ಟಿಸಿ, ಅಲ್ಲಿಗೆ ಒಂದು ಕ್ಯಾನ್ಸರ್ ಆಸ್ಪತ್ರೆ ಏನಾದರೂ ಉಳಿದಿದ್ರೆ, ಯಾಕೆ ಹಂಚಾಗೋಗಿದೆ, ಹಂಚು ಏನಾದರೂ ಉಳಿದಿದ್ರೆ ಇಷ್ಟನ್ನು ನಿಮಗೆ ನಾವು ಅದ್ರ ಎದುರಿಗೇ ಮೂಡ ಎದುರಿಗೇನೆ ನಿಮ್ಮನ್ನು ಕೂತು ಮಾತಾಡಿ ಹೇಳಿದ್ವಿ. ಪಾಪ ನಾವು ಇಷ್ಟೆಲ್ಲ ಇದೇನಾಗ್ತಾಯಿದೆ ಅಂತಂದರೆ ಯಾರು ನೋಡಿ ಹೆಂಗೆ ದಿಕ್ಕು ತಪ್ಪಿಸ್ತಾರೆ ಅಂದರೆ, ಅಧಿಕಾರಿಗಳು ನಿಮ್ಮನ್ನು ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಇಷ್ಟೆಲ್ಲ ನಾವು ಹೇಳ್ತಾ ಇದ್ರೆ ನಿಮ್ಮ UD ಮಿನಿಸ್ಟ್ರು ಪ್ರೆಸ್ ಮೀಟಲ್ಲಿ ಕೂತ್ಕೊಂಡು ಹೇಳಿ 62 ಕೋಟಿ ಕೇಳಿ, 62 ಕೋಟಿ ಏನಾಯಿತು? 62 ಕೋಟಿ ಪರಿಹಾರ ಕೇಳಿ ಇನ್ನೂ ಭಾಳ ಸುಲಭ ಆಗಿಬಿಟ್ರಿ ನೀವು. 62 ಕೋಟಿ, 3 ಎಕರೆ 16 ಗುಂಟೆಗೆ 62 ಕೋಟಿ ಪರಿಹಾರ ಕೇಳಿಬಿಟ್ರಲ್ಲ ಸಿದ್ದರಾಮಯ್ಯನವ್ರಿಗೆ. ಇದೇನಾ ನಿಮ್ಮ ಅಡ್ವೈಸರ್ಸು ನಿಮ್ಗೆ ಅಡ್ವೈಸ್ ಮಾಡ್ತಾ ಇರ್ತಕ್ಕಂಥದ್ದು? ಹಾಗಾಗಿ ಯಾವ BJP JDSನವ್ರು ನಿಮಗೆ ಮಸಿ ಬಳಿತಾ ಇಲ್ಲ, ಬಳಿತಾ ಇರೋರೆ ನಿಮ್ಮ ಸುತ್ತ ಇರೋರು. ನಾನು ಮೈ ಪರ್ಸನಲ್ ರಿಕ್ವೆಸ್ಟ್ ಆ್ಯಂಡ್ ದ ಅರ್ನೆಸ್ಟ್ ರಿಕ್ವೆಸ್ಟ್ ಆಫ್ ಚೀಫ್ ಮಿನಿಸ್ಟರ್ ಮಿಸ್ಟರ್ ಸಿದ್ದರಾಮಯ್ಯ, ಯೋಚನೆ ಮಾಡಿ ಸರಿ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ನಿಮ್ಗೆ ಇದೆ, ನನಗೆ ಗೊತ್ತಿದೆ, ನನಗೆ ಗೊತ್ತಿರೋ ಥರ ನೀವು ಭ್ರಷ್ಟರಲ್ಲ ನೀವು. ಬಟ್ ಅದೇನಾಯ್ತಾ ಇದೆಯೋ ನಿಮಗೆ ನನಗೆ ಅರ್ಥ ಆಗ್ತಾಯಿಲ್ಲ ನನಗೆ. ಹಾಗಾಗಿ ಸಿದ್ದರಾಮಯ್ಯನವರೇ, ತಾವು ಮತ್ತೊಮ್ಮೆ ಯೋಚನೆ ಮಾಡಬೇಕು, ಮತ್ತೊಮ್ಮೆ ಯೋಚನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.